ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ SIT ತನಿಖೆ ಬಗ್ಗೆ ಅಂತ ಈಗ ಆಲ್ರೆಡಿ ಎಲ್ಲರಿಗೂ ಗೊತ್ತಿದೆ. ಅಂಡ್ ಇಲ್ಲಿ ಜನ ಚರ್ಚೆ ಮಾಡ್ತಾ ಇರೋದು ಬಂದು ಮಾರ್ಕ್ ಮಾಡ್ತಿರುವಂತಹ ಅತಿ ಹೆಚ್ಚು ಸ್ಪಾಟ್ ಗಳಲ್ಲಿ ಮೂಳೆಗಳೇ ಸಿಕ್ಕಿಲ್ಲ ಅಂತ. ಸೊ ನನ್ನ ಪ್ರಶ್ನೆನೂ ಇದೇ ಇರೋದು, SIT ತನಿಖೆ ಆಗ್ತಾ ಇರಬೇಕಾದ್ರೆ ಒಂದಿಷ್ಟು ಜನ ಮುಂದೆ ಬಂದು ಏನೇನೋ ಹೇಳಿದ್ರು. ಫಾರ್ ಎಕ್ಸಾಂಪಲ್, ಅಟ್ ಕರೆಂಟ್ಲಿ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಆಗಿರುವಂತಹ ಶ್ರೀನಿವಾಸ್ ಪುಟಾಣಿ ಅವರು ಏನ್ ಹೇಳಿದ್ರು ಅಂದ್ರೆ, ಹೌದು ಭೀಮಾ ನಮ್ಮ ಹತ್ರನೇ ಕೆಲಸ ಮಾಡ್ತಾ ಇದ್ದ. ಅಂಡ್ ಈಗ ಆಲ್ರೆಡಿ ಏನು SIT ಅವರು ಮಾರ್ಕ್ ಮಾಡಿರುವಂತಹ ಸ್ಪಾಟ್ಸ್ ಇದಾವೋ ಅದೇ ಒಂದು ಸ್ಪಾಟ್ಸ್ ಅಲ್ಲಿ ಭೀಮಾ ಕೈಯಿಂದ ನಾವೇ ಪೋಸ್ಟ್ ಮಾರ್ಟಮ್ ಆಗಿರುವಂತಹ ಬಾಡೀಸ್ ನ ಹೂತ್ ಹಾಕ್ಸಿದೀವಿ, ದಾಖಲೆಗಳು ಇದಾವೆ ಅಂತ ಹೇಳಿದ್ರು. ಆರ್ ಕನ್ನಡ ಅನ್ನುವಂತಹ ನ್ಯೂಸ್ ಚಾನಲ್ ಅಲ್ಲಿ ಒಂದು ಲೈವ್ ಡಿಬೇಟ್ ಅಲ್ಲಿ ಕುತ್ಕೊಂಡು ಒಬ್ರು ಡಾಕ್ಟರ್, ಐ ಆಮ್ ನಾಟ್ ರಾಂಗ್, ಅವ್ರ ಹೆಸರು ಮಹಾಬಲ ಶೆಟ್ಟಿ ಅಂತ, ಅವ್ರು ಹೇಳಿದ್ರು ಹೌದು SIT ಅವರು ಈಗೇನ್ ಮಾರ್ಕ್ ಮಾಡಿರುವಂತಹ ಸ್ಪಾಟ್ಸ್ ಇದಾವೋ ಅದೇ ಜಾಗದಲ್ಲಿ ನಾನೇ ಪೋಸ್ಟ್ ಮಾರ್ಟಮ್ ಮಾಡಿರುವಂತಹ 70 ಶವಗಳನ್ನ ಹೂತ್ ಹಾಕ್ಸಿದೀನಿ ಅಂತ ಹೇಳಿದ್ರು. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು 70 ಅನ್ಐಡೆಂಟಿಫೈಡ್ ಬಾಡಿ ಈ ಜಾಗದಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದ್ದೇನೆ. ಸ್ಪಾಟ್ ಅಲ್ಲಿ ಒಂದು 20 ಇಂದ 22 ಬಾಡಿ ಪೋಸ್ಟ್ ಮಾರ್ಟಮ್ ಮಾಡಿದೆ ಅದೇ ಜಾಗದಲ್ಲಿ. ಇವತ್ತು ಯಾವ ಹುಡುಕ್ತಾ ಇದ್ದಾರೆ ಅದೇ ಜಾಗದಲ್ಲಿ. ಅಲ್ಲಿ ಪೋಸ್ಟ್ ಮಾರ್ಟಮ್ ಆದ ಕೂಡಲೇ ಅದನ್ನು ಅಲ್ಲಿ ಒಂದು 10-15 ಮೀಟರ್ ಒಳಗೆ ಅಲ್ಲಿ ಹೋಗಿದ್ದಾರೆ. ಅದಾದ್ಮೇಲೆ ಇವ್ರ ಜೊತೆಗೆ ಅಡ್ವೊಕೇಟ್ ಕೇಶವ್, ಇವರು ಈ ಹಿಂದೆ ಧರ್ಮಸ್ಥಳ ಗ್ರಾಮ ಪಂಚಾಯತಿಯ ಅಧ್ಯಕ್ಷ ಆದವರು. ಇವ್ರು ಹೇಳ್ತಾರೆ ಹೌದು ಭೀಮಾ 1 ರಿಂದ 13 ಸ್ಪಾಟ್ಸ್ ನ ಏನ್ ಮಾರ್ಕ್ ಮಾಡಿಸಿದನೋ ಆ ಸ್ಪಾಟ್ ಅಲ್ಲಿ ಅವನು ಶವಗಳನ್ನ ಹೂತ್ ಹಾಕೋದನ್ನ ನಾನೇ ನೋಡಿದೀನಿ, ನಮ್ಮ ಹತ್ರ ದಾಖಲೆಗಳು ಇದಾವೆ ಅಂತ ಹೇಳಿದ್ರು. ಈಗೇನು ಹುಡುಕ್ತಾ ಇದ್ದಾನೆ ಅಲ್ಲಿ ತೋರಿಸ್ತಾ ಇದ್ದಾನೆ 1, 2, 3, 4, 13ರವರೆಗೆ ಅಲ್ಲಿ ಇದು ಮಾಡುವಾಗ ಅಲ್ಲಿ ಹೆಣಗಳನ್ನು ಹಾಕ್ತಿದ್ದದ್ದು, ಪಂಚಾಯತಿ ಹೆಣ ಹಾಕ್ತಿದ್ದದ್ದು. ಯಾಕಂದ್ರೆ ಇದನ್ನು ನಾವು ಕಣ್ಣಲ್ಲಿ ನೋಡಿದ್ದೇವೆ. ಅದಾದ್ಮೇಲೆ ನಿಮಗ್ ಗೊತ್ತೇ ಇದೆ, ನನ್ನ ಪ್ರೀತಿಯ ಸಹೋದರ ಕಿರಿಕ್ ಕೀರ್ತಿ ಹಾಗೂ ವಸಂತ್ ಗಿಳಿಯಾರ್ ಅವರು ಕೂಡ ಸಿಕ್ಕಲ್ಲಿ ಕಣ್ ಡಿಬೇಟ್ಸ್ ಅಲ್ಲೆಲ್ಲ ಹೇಳಿದ್ದಾರೆ, SIT ಅವರು ತನಿಖೆ ಮಾಡ್ಲಿ, ಗುಂಡಿ ಅಗಿಲಿ, ಅವ್ರಿಗೆ ಒಂದಲ್ಲ ಹಲವಾರು ಶವಗಳು ಸಿಗ್ತವೆ, ಎಲ್ಲಾ ಪೋಸ್ಟ್ ಮಾರ್ಟಮ್ ಆಗಿರುವಂತಹ ಶವಗಳೇ, ಎಲ್ಲಾದ್ರದ್ದು ದಾಖಲೆಗಳು ಇದಾವೆ ಅಂತ ಹೇಳಿದ್ರು. ಇವರು ಅಗೆಯುತ್ತಿರುವ ಜಾಗದಲ್ಲಿ ಅಸ್ಥಿ ಪಂಜರಗಳು ಸಿಗುತ್ತವೆ. ಏಕೆಂದರೆ 2006ಕ್ಕೂ ಮುಂಚೆ ಸ್ಮಶಾನ ಯಾವುದು ಈಗ ಅಗಿತಿರೋ ಜಾಗ ನೇತ್ರಾವತಿ ಸ್ನಾನ ವಸಂತ ಗಿಳಿಯಾರ್ ಅವರಂತೂ ಒಂದು ಪೋಸ್ಟ್ ಸಹ ಬರ್ದಾಕಿದ್ರು, ಸರಿಯಾಗಿ ಅಗಿರಿ, ನಿಮಗೆ 264 ಶವಗಳು ಸಿಗ್ತವೆ, ಎಲ್ಲದಕ್ಕೂ ದಾಖಲೆ ಇದೆ ಅಂತ. ಸೊ ಈಗ ನನ್ನ ಪ್ರಶ್ನೆ ಏನು ಅಂತಂದ್ರೆ, ನಾವು ಮಾಧ್ಯಮಗಳಲ್ಲಿ ನೋಡಿರೋ ಪ್ರಕಾರ 6ನೇ ಸ್ಪಾಟ್ ಅಲ್ಲಿ ಹಾಗೂ 14ನೇ ಸ್ಪಾಟ್ ಅಲ್ಲಿ ಬಿಟ್ರೆ ಎಲ್ಲೂ ಏನು ಮೂಳೆ ಸಿಕ್ಕಿಲ್ಲ. ಆ 13ನೇ ಸ್ಪಾಟ್ ಅಲ್ಲಂತೂ SIT ಅವರು ಒಂದು ಬಾವಿನೇ ತೋಡ್ ಹಾಕಿದ್ರು, ಆದ್ರೆ ಸಿಂಗಲ್ ಮೂಳೆ ಸಿಕ್ಕಿಲ್ಲ. ಸೊ ನಾವು ದ ಬಿಗ್ಗೆಸ್ಟ್ ಕ್ವಶನ್ ಈಸ್, ಪಂಚಾಯಿತಿ ಅವರು ಹೂತ್ ಹಾಕ್ದಂತಹ ಶವಗಳು ಎಲ್ಲಿ? ಪೋಸ್ಟ್ ಮಾರ್ಟಮ್ ಆಗಿದ್ದು ಸಿಕ್ಕಿಲ್ಲ, ಪೋಸ್ಟ್ ಮಾರ್ಟಮ್ ಆಗದೆ ಇರೋದು ಸಿಕ್ಕಿಲ್ಲ, ಒಟ್ಟಲ್ಲಿ ಯಾವುದೇ ಒಂದು ಮೂಳೆನೆ ಸಿಕ್ಕಿಲ್ಲ. ಹಾಗಿದ್ರೆ ಆ ಶವಗಳು ಎಲ್ಲಿ ಹೋದ್ವು? ಭೀಮಾ ತೋರಿಸಿರೋ ಸ್ಪಾಟ್ ಅಲ್ಲಿ ಡೆಡ್ ಬಾಡೀಸ್ ಸಿಕ್ಕಿಲ್ಲ ಅಂದ್ರೆ ಪಂಚಾಯಿತಿ ಅವರು ಹೂತಿಟ್ಟಂತಹ ಡೆಡ್ ಬಾಡೀಸ್ ಎಲ್ಲಿ? ಸೊ ಇಲ್ಲಿ ಸಮಥಿಂಗ್ ಏನೋ ಸಸ್ಪಿಷಿಯಸ್ ಆಕ್ಟಿವಿಟೀಸ್ ನಡೆದಿದಾವೆ. ಇದ್ರ ಬಗ್ಗೆ ಜನ ಚರ್ಚೆ ಮಾಡಬೇಕು, ಇದ್ರ ಬಗ್ಗೆ ಜನ ಪ್ರಶ್ನೆ ಮಾಡಬೇಕು.